ನಮಸ್ತೆ ವೀಕ್ಷಕರೇ, ನೋಡಿ ನಾನು ನಿಮ್ಮ ರವೀಂದ್ರ ಭಟ್. ನೋಡಿ, ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರ್ತಾ ಇಲ್ಲ, ಬರೇ ಸತಾಯಿಸ್ತಾ ಇದ್ದಾನೆ ಗುರುಗಳೇ ಅವನು. ನಾವು ಎಷ್ಟೇ ಒಂದು ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಒಟ್ಟು ಆ ವ್ಯಕ್ತಿ ನಮ್ಮ ಬಳಿ ಬರ್ತಾ ಇಲ್ಲ ಅನ್ನೋಂಥವರು ಈ ಒಂದು ಸರಳವಾದಂತಹ ಒಂದು ವಶೀಕರಣ ತಂತ್ರವನ್ನು ಮಾಡಿ ನೋಡಿ, ಆಯಿತಾ. ಈ ತಂತ್ರವನ್ನು ವೀಕ್ಷಕರೇ ನೀವು ಮಾಡಿದ್ದೇ ಆಯಿತು ಅನ್ನೋದಾದರೆ ಖಂಡಿತವಾಗಿಯೂ ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ ಅನುಮಾನ ಬೇಡ, ಆಯಿತಾ. ನೋಡಿ, ಈ ತಂತ್ರವನ್ನು ನೀವು ನಿಜವಾದಂತಹ ಒಂದು ಪ್ರೇಮಿಗಳು ಅಥವಾ ಪ್ರೇಮಿಗಳಲ್ಲಿ ಏನಾದರೂ ಒಂದು ವೈಮನಸ್ಯ, ವಿರಹಸ, ಕಲಹಗಳಾಗಿ ಏನಾದರೂ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವರು ಈ ಒಂದು ಸರಳ ಪರಿಹಾರವನ್ನು ತಂತ್ರವನ್ನು ಮಾಡಿಕೊಳ್ಳಿ. ಹಾಗೆಯೇ ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆ ವಿರಸಗಳು, ಕಲಹಗಳಾಗಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಿದ್ದರೆ ಅಂತಹವರು ಕೂಡ ಈ ಒಂದು ಸರಳ ಪರಿಹಾರ ಸಾರವನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ಹಾಗಾದರೆ ಬನ್ನಿ, ಯಾವುದು ಈ ಒಂದು ಸುಲಭವಾದಂತಹ ಒಂದು ವಶೀಕರಣ ತಂತ್ರ ಅನ್ನೋಂಥದ್ದಾದರೆ ನೋಡಿ ವೀಕ್ಷಕರೇ, ನೀವು ಮೊದಲಿಗೆ ಏನಿಲ್ಲ, ಒಂದು 11 ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಳ್ಳಿ, ಆಯಿತಾ. ಸಿಪ್ಪೆ ಸುಳಿದಿರ್ತಕ್ಕಂತಹ 11 ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಳ್ಳಿ. ಹಾಗೆಯೇ ಅದರ ಜೊತೆಯಲ್ಲಿ 11 ಲವಂಗವನ್ನು ನೀವು ತೆಗೆದುಕೊಳ್ಳಿ ವೀಕ್ಷಕರೇ, ಆಯಿತಾ. 11 ಬೆಳ್ಳುಳ್ಳಿ ಎಸಳುಗಳು, ಸಿಪ್ಪೆ ತೆಗೆದಿರ್ತಕ್ಕಂತಹ ಎಸಳು, ಹಾಗೆಯೇ 11 ಲವಂಗವನ್ನು ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂತಹ ಒಂದು ಈ ಮಂತ್ರ ಏನಿದೆ, ಓಂ ಧೂಮ್ ಧೀಂ ವಶಂ, ಆಯಿತಾ. ಓಂ ಧೂಮ್ ಧೀಂ ವಶಂ. ಈ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನೀವು ಪಠನೆಯನ್ನು ಮಾಡ್ಕೊಳ್ತಾ, ಆಯಿತಾ, ಆ ಬೆಳ್ಳುಳ್ಳಿ ಎಸಳಿನ ಮೇಲೆ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮಿಂದ ಏನಾದರೂ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಯ ಹೆಸರನ್ನು ನೀವು ಅದರ ಮೇಲೆ ಬರ್ಕೊಳ್ಳಿ. ಅದು ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ, ಅವರ ಹೆಸರನ್ನು ಈ ಒಂದು ಬೆಳ್ಳುಳ್ಳಿ ಹೆಸಳಿನ ಮೇಲೆ ಬರ್ಕೊಳ್ಳಿ ವೀಕ್ಷಕರೇ. 11 ಹೆಸಳಿನ ಮೇಲೂ ಕೂಡ ಅವರ ಹೆಸರನ್ನು ಬರೀಬೇಕು, ಆಯಿತಾ. ಬರೆದ ನಂತರ ನೀವು ಆ 11 ಲವಂಗಗಳೇನಿದೆ, ಒಂದೊಂದು ಲವಂಗವನ್ನು ನೀವು ಆ ಒಂದೊಂದು ಹೆಸಳಿನ ಮೇಲೆ ನೀವು ಚುಚ್ಚುತ್ತಾ ಬನ್ನಿ, ಆಯಿತಾ. ಚುಚ್ಚಿಬಿಟ್ಟು ವೀಕ್ಷಕರೇ, ನೀವು ಒಂದು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಬೇಕು. ಯಾವುದರಲ್ಲಿ ತೆಗೆದುಕೊಳ್ಬೇಕಪ್ಪ ಅನ್ನೋದಾದರೆ ಮಣ್ಣಿನ ಹಣತೆಯಲ್ಲಿ ನೀವು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ನೀವು ತೆಗೆದುಕೋಬೇಕು, ಆಯಿತಾ. ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ನೋಡಿ, ಈ ಮಂತ್ರ ನಾನು ಹೇಳಿದ್ನಲ್ಲ, ಓಂ ಧೂಮ್ ಧೀಂ ವಶಂ ಅಂತ, ನೀವು ಈ ಮಂತ್ರವನ್ನು ನೀವು ಆ 11 ಎಸಳಿನ ಮೇಲೆ ಹೆಸರನ್ನು ಬರೆದು 11 ಲವಂಗವನ್ನು ಎಸಳಿನ ಮೇಲೆ ಚುಚ್ಚಿಬಿಟ್ಟು ವೀಕ್ಷಕರೇ, ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾ ನೀವು ಆ ಮಣ್ಣಿನ ಹಣತೆಯಲ್ಲಿ ನೀವು ಆ 11 ಲವಂಗವನ್ನು ಚುಚ್ಚಿರ್ತಕ್ಕಂತಹ ಎಸಳನ್ನು ನೀವು ಆ ಮಣ್ಣಿನ ಹಣತೆ ಅಂದರೆ ಸಾಸಿವೆ ಎಣ್ಣೆಯಲ್ಲಿ ನೀವು ಅದನ್ನು ಹಾಕಬೇಕಾಗ್ತದೆ, ಆಯಿತಾ. ಹಾಕ್ಬಿಟ್ಟು ವೀಕ್ಷಕರೇ, ನೀವು ಅದನ್ನು ಸಂಪೂರ್ಣವಾಗಿ ನೀವು ಕರ್ಪೂರ, ಅದರ ಜೊತೆಯಲ್ಲಿ ಒಂದೆರಡು ಈ ಭೀಮಸೇನಿ ಕರ್ಪೂರ ಅಂತ ಬರ್ತದೆ, ಅದಿಲ್ಲಾಂದರೆ ಪಚ್ಚೆ ಕರ್ಪೂರ ಅಂತ ಬರ್ತದೆ, ಆಯಿತಾ. ಈ ಪಚ್ಚೆ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರವನ್ನು ಆ ಪಣತೆ ಅಂದರೆ ಹಣತೆಯಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀವು ಸಂಪೂರ್ಣವಾಗಿ ನೀವು ಅದನ್ನು ಭಸ್ಮ ಅಂದರೆ ಉರಿಸಬೇಕಾಗತ್ತೆ ನೀವು, ಆಯಿತಾ. ಸಂಪೂರ್ಣವಾಗಿ ನೀವು ಅದನ್ನು ಉರಿಸಿದ ನಂತರ ವೀಕ್ಷಕರೇ, ಅದರಿಂದ ಬಂದಂತಹ ಒಂದು ಅವಶೇಷ ಅಂತ ನಾವೇನು ಹೇಳ್ತೀವಿ, ಅವಶೇಷ ಅಥವಾ ಅದರಲ್ಲಿ ಬಂದಂತಹ ಒಂದು ಭಸ್ಮ ಆಗಿರ್ಬೋದು, ಬೂದಿ ಥರ ಆಗಿರ್ಬೋದು, ಆಯಿತಾ. ಅದನ್ನು ನೀವು ಶೇಖರಣೆಯನ್ನು ಮಾಡಿಕೊಂಡು ನಿಮ್ಮ ಹಣೆಗೆ ನೀವು ಅದನ್ನು ತಿಲಕದ ರೂಪದ ನೀವು ಅದನ್ನು ಹಚ್ಕೊಳ್ಬೇಕಾಗ್ತದೆ, ಆಯಿತಾ. ತಿಲಕದ ರೂಪದಲ್ಲಿ ನೀವು ಅದನ್ನು ಹಚ್ಕೊಂಡು ವೀಕ್ಷಕರೇ, ಕಂಪ್ಲೀಟ್ ನೀವು ಏನಿದೆ, ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಥವಾ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಮತ್ತೆ ನೀವು ಈ ಮಂತ್ರ ನೋಡಿ, ಓಂ ಧೂಮ್ ಧೀಂ ವಶಂ ಅಂತ ಈ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂಥವರನ್ನು ನೆನೆಸ್ಕೊಳ್ತಾ ನೀವು ಸಾಧ್ಯವಾದಷ್ಟು ಒಂದು 108 ಬಾರಿ ನೀವು ಉಚ್ಚಾರಣೆ ಮಾಡಿದ್ರೆ ನಿಮಗೆ ತಕ್ಷಣ ಫಲಿತಾಂಶ ಅನ್ನೋಂಥದ್ದು ನಿಮಗೆ ಸಿಗುತ್ತೆ ವೀಕ್ಷಕರೇ, ಆಯಿತಾ. ಈ ತಂತ್ರಸಾರವನ್ನು ನೀವು ಶನಿವಾರ ಅಥವಾ ನೀವು ಸೋಮವಾರದ ದಿನ ನೀವು ಮಾಡಬೇಕಾಗ್ತದೆ, ಆಯಿತಾ. ಶನಿವಾರ ಅಥವಾ ಸೋಮವಾರದ ದಿನ ನೀವು ಬೆಳಗಿನ ಜಾವ ಅಥವಾ ಸಂಜೆ ಸೂರ್ಯ ಅಸ್ತ ಆದ ನಂತರ ಅಂದರೆ 6-6:30 ಮೇಲ್ಭಾಗದಲ್ಲಿ ನೀವು ಈ ಒಂದು ತಂತ್ರಸಾರವನ್ನು ಮಾಡಿ. ಗಮನ ಇಟ್ಕೊಳ್ಳಿ ವೀಕ್ಷಕರೇ, ನೀವು ಬೆಳ್ಳುಳ್ಳಿಯ ಮೇಲೆ ಹೆಸರನ್ನು ಬರೆದು ಆ ಒಂದು
ಹೆಸಳಿನ ಮೇಲೆ ನೀವು ಲವಂಗವನ್ನು ಚುಚ್ಚಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಪಠನೆಯನ್ನು ಮಾಡ್ತಾ ಇರಬೇಕು. ಹಾಗೆಯೇ ದೀಪ ಎಲ್ಲ ನೀವು ಅದಕ್ಕೇನು ಪಣತೆಯಲ್ಲಿ ನೀವು ಹಾಕಿ ಉರಿಸಿರ್ತೀರಿ ನೀವು, ಆಯಿತಾ. ಅದಾದ ಮೇಲೂ ಕೂಡ ನೀವು ಆ ಹಣೆಗೆ ತಿಲಕವನ್ನು ಹಚ್ಕೊಂಡು ಒಂದು 108 ಬಾರಿ, ಸಾಧ್ಯವಾದಷ್ಟು ಒಂದು 108 ಬಾರಿ ಅಥವಾ ಒಂದು 47 ಬಾರಿ ನೀವು ಮನಸ್ಸಿನಲ್ಲಿ ಈ ಒಂದು ಮಂತ್ರವನ್ನು ನೀವು ಪಠನೆಯನ್ನು ಮಾಡ್ಕೊಳ್ತಾ ನೀವು ಈ ಕಾರ್ಯ ಸಾಧನೆಯನ್ನು ಮಾಡಿದ್ದೇ ಆಯಿತು ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ನೀವು ಜೀವನದಲ್ಲಿ ಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರ್ತಾರೆ. ಹಾಗೇನೆ ನಿಮ್ಮಿಂದ ಯಾರಾದರೂ ನಿಮಗೆ ದೂರ ಹೋಗಿದ್ರೆ ಅಂದ್ರೆ ಮೋಸ ಮಾಡಿ ನಿಮಗೆ ಏನಾದರೂ ದೂರ ಹೋಗಿದ್ರೆ ಅಂಥವರು ಕೂಡ ನಿಮಗೆ ಸರಳವಾಗಿ ಬರ್ತಾರೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀವಿ. ನೋಡಿ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋವನ್ನು ಸಂಕಷ್ಟದಲ್ಲಿ ಇರ್ತಕ್ಕಂಥ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಓಂ ಶ್ರೀ ನಮೋ ದತ್ತಾತ್ರೇಯ ನಮಃ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.